ಮನೆಗಳ ಮಂಜೂರಿಗೆ ದಲಿತ ಸಂಘಟನೆ ಒತ್ತಾಯ. ಹೌದು, ಮಸ್ಕಿ ಪಟ್ಟಣದ ಹೊರವಲಯ ಲಿಂಗಸಗೂರು ರಸ್ತೆ ಬಳಿಯ ಸರ್ವೆ ನಂಬರ್ 32ರಲ್ಲಿ ಬರುವ 6 ಎಕರೆ ಜಾಗದಲ್ಲಿ ಒಟ್ಟು 150 ಫಲಾನುಭವಿಗಳಿಗೆ ನಿವೇಶನ ಮಂಜೂರಿಗಾಗಿ 20 ವರ್ಷ ಕಳೆದರೂ ಫಲಾನುಭವಿಗಳಿಗೆ ಮನೆ ಕಟ್ಟಿಸಿಕೊಟ್ಟಿಲ್ಲ ಅಂತ ದಲಿತ ಸಂಘಟನೆ ನೇತೃತ್ವದಲ್ಲಿ ಫಲಾನುಭವಿಗಳು ಮುಖ್ಯಾಧಿಕಾರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ವಿವಿಧೋದ್ದೇಶ ಗ್ರಾಮೀಣ ಸಹಕಾರಿ ಸಂಘದ ಅಧ್ಯಕ್ಷ ನಾಗಭೂಷಣ್ ಮಾತನಾಡಿ, ಫಲಾನುಭವಿಗಳಿಗೆ ಹಕ್ಕು ಪತ್ರ ನೀಡಿ ಹಲವಾರು ವರ್ಷ ಕಳೆದರೂ ನಿವೇಶನ ಹಂಚಿಕೆ ಮಾಡಿ ಅಲ್ಲಿರುವ ನಿವೇಶನ ಜಾಗ ಪಕ್ಕದ ಜಮೀನು ಬೇರೆ ವ್ಯಕ್ತಿಗಳು ಒತ್ತುವರಿ ಮಾಡಿದ್ದಾರೆ ಅಂತ ದೂರಿದರು. ಫಲಾನುಭವಿಗಳಿಗೆ ನಿವೇಶನ ಹಂಚಿಕೆ ಮಾಡಿ ಮನೆಗಳನ್ನು ಕಟ್ಟಿಸಿಕೊಡಬೇಕು ಅಂತ ಒತ್ತಾಯಿಸಿದರು. ವಿವಿಧ ಬೇಡಿಕೆಗಳ ಮನವಿ IAS ಪ್ರೊಬೇಷನರಿ ಅಧಿಕಾರಿ ಪೂರರಾಜ್ ಸೋಲಂಕಿ ಅವರಿಗೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪುರಸಭೆ ನಾಮನಿರ್ದೇಶನ ಸದಸ್ಯ ಶಬ್ಬೀರ್ ಚೌಧರಿ, ಮುಖಂಡರಾದ ಮಲ್ಲಯ್ಯ ಮುರಾರಿ, ರವಿ ಮಡಿವಾಳ್, ಮಲ್ಲಿಕ್ ಮುರಾರಿ, ಮರಿಸ್ವಾಮಿ, ಹಸಂಕಲ್ ಮುಖಂಡರಿದ್ದರು. ಇಲ್ಲಿನ ಫಲಾನುಭವಿಗಳು 151 ಹಕ್ಕುಪತ್ರ ನೀಡಿರುತ್ತಾರೆ ಮತ್ತು ಸಾರ್ವಜನಿಕರು, ಸಂಘಟನೆಯರು, ಹಕ್ಕುದಾರರು ಎಲ್ಲರೂ ಸೇರಿ ಅನೇಕ ಬಾರಿ ಈ ಪುರಸಭೆಗೆ, ಗ್ರಾಮ ಪಂಚಾಯತ್ಗೆ ಮನವಿ ಮಾಡಿದರು. ಯಾವುದೇ ಒಂದು ಕೆಲಸ ಕಾರ್ಯಗಳು ನಡೆದಿಲ್ಲ. ಇದು ಈ ಪುರಸಭೆ ತೋರಿಸ್ತಕ್ಕಂಥ ನಿರ್ಲಕ್ಷ್ಯತನ ಹಾಗೂ ಫಲಾನುಭವಿಯಾಗಿರ್ತಕ್ಕಂಥ ನೋವು, ಕಷ್ಟ ಹೇಳ್ತಿರೋದಾಗಿದೆ. ಇವತ್ತು ಸುಮಾರು 151 ಹಕ್ಕುದಾರರಿದ್ದಾರೆ. ಅವರಿಗೆಲ್ಲರಿಗೂ ಅಲ್ಲಿ ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡ್ಬೇಕು. ಅವ್ರ ಜಾಗವನ್ನು ಹಕ್ಕುದಾರರಿಗೆ ವಿತರಿಸಬೇಕು ಮತ್ತು ಅವ್ರದ್ದು ಎಲ್ಲಿದೆ ಅನ್ನೋದನ್ನು ತೋರಿಸ್ಕೊಡ್ಬೇಕು. ಅವ್ರ ಜಾಗ ಗುರುತಿಸಿಕೊಡ್ಬೇಕು ಮತ್ತು ಅಲ್ಲಿ ಮೂಲಭೂತ ಸೌಕರ್ಯದ ಕುಡಿಯುವ ನೀರು, ರಸ್ತೆ, ಚರಂಡಿ ಹಾಗೂ ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಮಾಡಬೇಕು. ಇವೆಲ್ಲವನ್ನು ಈ ಒಂದು ನಾವು ಪುರಸಭೆಗೆ ಒಂದು ಮುಖ್ಯಾಧಿಕಾರಿ ಮುಖಾಂತರ ಮನವಿಯನ್ನು ಸಲ್ಲಿಸಲಿಕ್ಕೆ ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಡಾಕ್ಟರ್ ಎನ್ ಮೂರ್ತಿ ಸಾಹೇಬ್ರವರ ಒಂದು ಸಂಘಟನೆ, ನಗರ ಘಟಕ ಸಂಘಟನೆ ವತಿಯಿಂದ ನಾವು ಇವತ್ತು ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ ಸರ್.